ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಇವತ್ತು ಫಿಶ್ ಫ್ರೈ ಮಾಡ್ತಿದ್ದೇನೆ ಮಧ್ಯಾಹ್ನ ಊಟಕ್ಕೆ. ಫಸ್ಟಿಗೆ ತವ ಇಟ್ಕೊಳ್ಳುವ. ಆದ್ಮೇಲೆ ಅದಕ್ಕೆ ಕೊಕೊನಟ್ ಆಯಿಲ್ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಕೊಕೊನಟ್ ಆಯಿಲ್ ಇಷ್ಟ ಹಾಕಿದ್ದೀನಿ ನೋಡಿ. ಆದ್ಮೇಲೆ ಸ್ವಲ್ಪ ಕರಿಪತ್ತ ಲೀವ್ಸ್ ಹಾಕ್ಬೇಕು. ಕರಿಪತ್ತ ಲೀವ್ಸ್ ನಾನು ತಗೊಂಡ್ ಬರ್ತೀನಿ. ನಾವು ಈ ತರ ಕವರ್ ಅಲ್ಲಿ ಕಟ್ಟಿ ಇಡುದು ಕರಿಪತ್ತ ಲೀವ್ಸ್. ಅದು ಹಸಿಯೇ ಇರ್ತದೆ. ಇದು ತುಂಬಾ 1 ವಾರ ಇರ್ತದೆ ನೋಡಿ. ಹಸಿಯೇ ಇದೆ ನೋಡಿ, ಈ ತರ ಹಸಿಯೇ ಇರ್ತದೆ. ಫಸ್ಟ್ ಅದು ಎಣ್ಣೆ ಕಾಯ್ಲಿ, ಆದ್ಮೇಲೆ ಕರಿಪತ್ತ ಲೀವ್ಸ್ ಹಾಕುವ. ಅದು ಸ್ಮೆಲ್ ಒಳ್ಳೆ ಬರ್ತದೆ ಫಿಶ್ ಅದು, ಆಯ್ತಾ. ಇವತ್ತು ಸಂಡೆ ಅಲ್ಲ, ಹಾಗಾಗಿ ಫಿಶ್ ಫ್ರೈ ಮಾಡ್ತಿದ್ದೇನೆ. ಆದ್ಮೇಲೆ ಟೊಮೊಟೊ ಸಾರು, ರೈಸ್, ಇಷ್ಟೇ ಇವತ್ತಿನ ಊಟದ ಮಧ್ಯಾಹ್ನ. ಇದು ಎಣ್ಣೆ ಕಾಯಿಲಿ, ಆದ್ಮೇಲೆ ಇದು ಮಾಡುದು ಕರಿಪತ್ತ ಲೀವ್ಸ್ ಹಾಕ್ಬೇಕು. ನಾನು ಫಿಶ್ ಫ್ರೈಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಎಗ್ ಹಾಕಿ, ರೆಡ್ ಚಿಲ್ಲಿ ಇದೆ ಅಲ್ಲ, ಅದೊಂದು 3 ಸ್ಪೂನ್ ಹಾಕಿದ್ದೀನಿ ಇಷ್ಟಕ್ಕೆ. 3 ಸ್ಪೂನ್ ರೆಡ್ ಚಿಲ್ಲಿ. ಆದ್ಮೇಲೆ ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಒಂದು 1/4 ಸ್ಪೂನ್, ಇಲ್ಲದ್ರೆ ಒಂದು ಅರ್ಧ ಸ್ಪೂನ್ ಹಾಕಿ, 1/2 ಸ್ಪೂನ್ ಸಾಕಾಗ್ತದೆ. ಆದ್ಮೇಲೆ ಒಂದು 2 ಗ್ರೀನ್ ಚಿಲ್ಲಿ, ಇಷ್ಟಕ್ಕೆ ಒಂದು 2 ಗ್ರೀನ್ ಚಿಲ್ಲಿ ಸಣ್ಣ ಕಟ್ ಮಾಡಿ ಹಾಕಿ. ಆದ್ಮೇಲೆ ಹಳದಿ, ಟರ್ಮರಿಕ್ ಪೌಡರ್ ಹಾಕಿ. ಆದ್ಮೇಲೆ ಏನು ಹಾಕಿದ್ದೀನಿ, ಆದ್ಮೇಲೆ ಸಾಲ್ಟ್. ಆದ್ಮೇಲೆ ಲೆಮನ್ ಇದು ಲೆಮನ್ ಒಂದು ಸ್ವಲ್ಪ ಕಾಲ್ ಬಸಿಗೆ ಹಿಂಡಿ, ಲೆಮನ್ ಸ್ವಲ್ಪ ಹಾಕಿ ಆಯ್ತಾ. ಲೆಮನ್ ಹಿಂಡಿ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಹಾಕಿ. ಆದ್ಮೇಲೆ ಟ್ಯಾಮರಿಂಡ್ ಇದೆ ಅಲ್ಲ, ಅದನ್ನು ಚೆನ್ನಾಗಿ ಚಿಕ್ಕಿ, ಅದು ಒಂದು ಇಷ್ಟಕ್ಕೆ ಒಂದು ಅರ್ಧ ಅಲ್ಲ, ಒಂದು ಸಣ್ಣ ಲೆಮನ್ ಅಷ್ಟು ಗಾತ್ರದ್ದು ಹುಂಡೆ ಹಾಕಿ ಆಯ್ತಾ. ಯಾವುದು ಟ್ಯಾಮರಿಂಡ್, ಅದು ಒಳ್ಳೆ ಮಾಡಿ ಚಿಕ್ಕಿ. ಆದ್ಮೇಲೆ ಎಲ್ಲ ಈ ತರ ಮಸಾಲೆ ಎಲ್ಲ ಹಾಕಿ, ಯಾವುದು ರೆಡ್ ಚಿಲ್ಲಿ, ಆದ್ಮೇಲೆ 2 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿ. ಆದ್ಮೇಲೆ ಕರಿಪತ್ತ ಲೀವ್ಸ್ ಕಟ್ ಮಾಡಿ ಹಾಕುದಾರೆ ಹಾಕಿ, ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ. ಆದ್ಮೇಲೆ ಇದು ಜೀರಿಗೆ ಇದೆ ಅಲ್ಲ, ಜೀರಿಗೆ ಮತ್ತೆ ಕೊತ್ತಂಬರಿ, ಅದೊಂದು 1/4 ಸ್ಪೂನ್ ಅಷ್ಟು ಚೆನ್ನಾಗಿ ಕುಟ್ಟಿ ಹಾಕಿ, ಒಳ್ಳೆ ಆಗ್ತದೆ ಆಯ್ತಾ. ನಾನು ಮತ್ತೆ ಇದು ಯಾವುದು ಗಾರ್ಲಿಕ್ ಮತ್ತೆ ಇದೆ ಅಲ್ಲ, ಗಾರ್ಲಿಕ್ ಮತ್ತೆ ಜಿಂಜರ್, ಅದು ನಾನು ಪೇಸ್ಟ್ ಹಾಕಿದಲ್ಲ. ಅದಕ್ಕೆ ನಾನು ಏನ್ ಹಾಕಿದ್ದು ಗೊತ್ತಾ, ಎಣ್ಣೆ ಕಾಯ್ತಾ ಇದೆ. ಗಾರ್ಲಿಕ್ ಮತ್ತೆ ಜಿಂಜರ್ ನಾನು ಕುಟ್ಟಿ ಹಾಕಿದ್ದು ಆಯ್ತಾ, ಕಲ್ಲಲ್ಲಿ ಕುಟ್ಟಿ ಹಾಕಿದ್ದು. ಅದು ಒಳ್ಳೆ ಟೇಸ್ಟ್ ಬರ್ತದೆ, ನಮಗೆ ಅದು ಸುಡ್ಬೇಕು ಬಾಯ್ದು, ಒಳ್ಳೆ ಆಗ್ತದೆ. ಮತ್ತೆ ನನ್ನ ಮನೆಯವರೆಲ್ಲ ಇದ್ದಾರೆ, ಅವರಿಗೆಲ್ಲ ಚಿಕನ್ ಇದೆ. ಮನೆಯವರಿಗೆಲ್ಲ ಚಿಕನ್ ಇದೆ, ಮತ್ತೆ ಟೊಮೊಟೊ ಸಾರಿದೆ. ನಮ್ಮ ಮನೆಯಲ್ಲಿ ಜಾಸ್ತಿ ಇದು ತಿನ್ನಲ್ಲ, ಈ ಮೀನ್ ತಿನ್ನಲ್ಲ, ಬಂಗಡ ಮೀನ್ ತಿನ್ನಲ್ಲ. ಬೂತಾಯಿ ಇದೆ, ಅದು ನಾನು ನೆಕ್ಸ್ಟ್ ಡೇ ಫ್ರೈ ಮಾಡ್ತೀನಿ. ನನ್ನ ಮಾವನಿಗೆ ಬೂತಾಯಿ ಅಂದ್ರೆ ಇಷ್ಟ, ನನ್ನ ಹಸ್ಬೆಂಡಿಗೂ ಬೂತಾಯಿ ಅಂದ್ರೆ ಇಷ್ಟ. ಬೂತಾಯಿ ಮೀನ್ ಅಂತ ಹೇಳಿದೆ, ಇದು ಅವರಿಗೆ ಮಾಡ್ತೀನಿ ನಾನು ಆಯ್ತಾ. ನಮ್ಗೆ ಈಗ ಇದು ನನ್ನ ಮಗಳಿಗೆ ಬಂಗಡೆ ಅಂತ ಹೇಳಿದ್ರೆ ಇಷ್ಟ, ಅವಳಿಗೆ 2 ಬಂಗಡೆ ಮೀನ್ ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾದ್ರೆ ನಾನು ಇದು ಬೂತಾಯಿ ಹಾಕ್ತೇನೆ. ನೆಕ್ಸ್ಟ್ ಇದಕ್ಕೆ ಅದು ತವಾದಲ್ಲಿ ಇದೆಯಲ್ಲ, ಅದು 2 ಮೀನು ಒಳ್ಳೆ ಆಗ್ತದೆ. ಒಂದು 2 ಸಲ ಅದು ಹಾಕ್ಬೇಕಾಗ್ತದೆ. ಅದು ಕಾಯ್ಲಿ, ತವಾದಲ್ಲಿ ಚೆನ್ನಾಗಿ ಕಾಯ್ಲಿ, ಆದ್ಮೇಲೆ ನೋಡುವ. ನಿಮ್ಗೆ ಇವತ್ತು ಸಂಡೇ ಯಾವ ತರ ಪದಾರ್ಥ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ.
ನಮ್ಮ ಮನೆಯಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲ ಅದ್ರಲ್ಲೇ ಊಟ ಮಾಡ್ತಾರೆ. ಮತ್ತೆ ಟೊಮೆಟೊ ಸಾರು ಇದೆ. ಚಿಕನ್ ತಿಂತಲ್ಲ, ಅದು ಸ್ವಲ್ಪ ಫ್ರೆಂಡ್ಸ್, ನಾನು ಮಾತಾಡಿದ ವಾಯ್ಸ್ ರೆಕಾರ್ಡಿಂಗ್ ಆಗಲಿಲ್ಲ, ಹಾಗಾಗಿ ನಾನು ಮ್ಯೂಸಿಕ್ ಹಾಕಿದ್ದೆ. ಉಡುಪಿಯಲ್ಲಿ ನನ್ನ ಗಂಡನ ಮನೆ ಇರೋದು ಮಂಗಳೂರಲ್ಲಿ. ನಾನು ಉಡುಪಿಯವಳು ಹೌದು, ಮಂಗಳೂರವಳು ಹೌದು. ಉಡುಪಿ ಮಂಗಳೂರಿನವ್ರು ಎಲ್ಲರೂ ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಮ್ಮೂರಿನವರೇ ನನಗೆ ಸಪೋರ್ಟ್ ಮಾಡೋದಿದ್ರೆ ಹೇಗೆ ಹೇಳಿ, ಹೌದಲ್ವಾ? ನಮ್ಮೂರಿನವರೆಲ್ಲ ನನಗೆ ಸಪೋರ್ಟ್ ಮಾಡಿ, ಉಡುಪಿ ಮತ್ತು ಮಂಗಳೂರಿನವರು. ಅದಲ್ಲದೆ ನಮ್ಮ ಇಡೀ ಇಂಡಿಯಾದಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ. ಫಸ್ಟಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ಸ್ ಕೊಡಿ ಆಯ್ತಾ. ನನ್ನ ಚಾನಲ್ ಗ್ರೋ ಆಗಬೇಕಾದ್ರೆ ನಿಮ್ಮದು ಸಪೋರ್ಟ್ ಬೇಕಾಗ್ತದೆ ವ್ಯೂವರ್ಸ್.